ನಮ್ಮ ಪ್ರತ್ಯೇಕವಾದಂಥ ಈ ವಾದ ಆ ವಾದ ಅಂತೆಲ್ಲ ಇಟ್ಕೊಂಡು ವಾದಗಳನ್ನು ಮಂಡನೆ ಮಾಡ್ತಾ ಮಾಡ್ತಾ ಜೀವನ ಕಳೆದಾಗ ಸಹಜವಾಗಿ ಅವರು ಈ ಎಲ್ಲ ವಾದಗಳನ್ನು ಪಕ್ಕಕ್ಕಿಟ್ಟು ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ನನ್ನ ಪ್ರತ್ಯೇಕವಾದ ವಾದ ಯೋಚನೆ ಮಾಡ್ತಾರೆ. ಒಂದು ಪ್ರತ್ಯೇಕದ ವಾದ ಅವರಲ್ಲಿ ಬಂದುಬಿಡುತ್ತೆ. ಈ ವಾದ ನಮ್ಮನ್ನು ಎಷ್ಟು ಕಂಗೆಡಿಸಿಬಿಟ್ಟಿದೆ, ನಾವು ಬರುವ ತಲೆಮಾರುಗಳನ್ನು ಹೇಗೆ ಕಳ್ಕೊಂಡ್ಬಿಟ್ಟಿದ್ದೇವೆ, ಅಥವಾ ಅವರು ಸಂಬದ್ಧವಾದ ಆಲೋಚನೆಯನ್ನು, ಸಾಮಂಜಸ್ಯ ಉಳ್ಳಂಥ ಚಿಂತನೆಯನ್ನು ಹೇಗೆ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಒತ್ತೊತ್ತಾಗಿ ಹೇಳ್ತಾ ಇದೆ. ಅದು ನಿಜವಾಗಿಯೂ ಅವನ ತಪ್ಪಲ್ಲ, ನಮ್ಮ ತಲೆಮಾರಿನ ತಪ್ಪೇ ಅದು. ರಸ ಅಂದರೆ ಏನು ಅಂತಾನೆ, ರಸೋ ವೈಸಹದಲ್ಲಿ ರಸ ಅಂದರೆ ಏನು ಅಂತಲೇ ಹೇಳ್ಕೊಟ್ಟಿಲ್ಲ ಅವನಿಗೆ. ಯಾವುದಪ್ಪ ರಸ ಅಂತ? ನೀರಸವಾಗಿ ಬದುಕಿದ್ದಾನೆ. ಈಗಲೂ ನಾವು ಬದುಕಿರೋ ರೀತಿ ಗಮನಿಸಿ ನೋಡಿ, ಹೇಗೆ ಬದುಕ್ತಿದ್ದೇವೆ. ಅಡುಗೆ ಮನೆಯನ್ನು ನಿಲ್ಲಿಸಿದ್ದೇವೆ. ಅಡುಗೆ ಮನೆಯಲ್ಲಿ ಪಾಕಶಾಲೆಯೇ ಇಲ್ಲ. ನಮಗೆ ಈ ಕಟ್ತಿರುವಂಥ ಮನೆಗಳಲ್ಲಿ ಅಡುಗೆ ಮನೆ ಅಥವಾ ದೇವರ ಕೋಣೆ ಅಂತ ಇಲ್ಲ. ದೇವರ ಕೋಣೆ ಅಂತಂದಾಗ ಯಾವುದೋ ಒಂದು ವಾದ ಅಂತ ಬಂದ್ಬಿಡುತ್ತೆ. ಅದು ಹಾಗಲ್ಲ. ಅದು ನಿಮ್ಮ ಮನಸ್ಸನ್ನು ಒಮ್ಮೆ ಒಂದು ಕಡೆ ನಿಲ್ಲಿಸೋದಕ್ಕಾಗಿಯೂ ಬೇಕಾದಂಥ ಧ್ಯಾನ ಸ್ಥಿತಿ ಇದೆಯಲ್ಲ, ಅದಕ್ಕೂ ಸಹ ನೀವು ಯಾವುದೋ ಒಂದು ಬಿಂಬವನ್ನು ಇಟ್ಕೊಳ್ತೀರಿ. ಆ ಬಿಂಬಕ್ಕೂ ಈಗ ಅನೇಕ ತಗಾದೆಗಳಿವೆ. ಇಂಥ ಎಲ್ಲ ತಕರಾರುಗಳ ನಡುವೆ ನೀವು ಒಂದು ಸಮಚಿತ್ತವಾದ ಸಮದೃಷ್ಟಿ ಇರುವಂಥ ಸಮಭಾವದ ಬದುಕನ್ನು ಹೇಗೆ ಬದುಕೀರಿ? ಸಮಾಜ ಅಂತೆಲ್ಲ ಸುಮ್ಮನೆ ಹೇಳ್ತೇವೆ. ಸಮತೆ ಎಲ್ಲಿದೆ? ಈ ಥರದ್ದೆಲ್ಲ ಸಂಗತಿಗಳನ್ನು ಹಿಡ್ಕೊಂಡು ನಾವು ಎಷ್ಟು ಚರ್ಚೆ ಮಾಡಿದ್ರೂ ಅಹೋರಾತ್ರಿ ಚರ್ಚೆ ಮಾಡ್ತಲೇ ಹೋಗ್ಬೋದು.